ಹೇಳ್ತಿರಲ್ಲ, ಇವತ್ತು ನಾನು ಎಲ್ಲರ ಮುಂದೆ ಹೇಳ್ತೀನಿ, ಆಯಿತು ಇವತ್ತು ಕೆಂಪೇಗೌಡ ಶಿಲೆ ನಾನೇ ಕಿತ್ತಾಕ್ತೀನಿ, ನಾನು ಇವಾಗ ಜಾಗ ಕೊಡಲಿ, ಆಯಿತಾ? ಒಂದು. ಎರಡನೇದು, ನೀವು 2028 ಎಲೆಕ್ಷನ್ ಬರೋದ್ರೊಳಗಡೆ ನೀವು ಹಾಸ್ಪಿಟ್ಲಿಗೆ ಕಟ್ತೀರೇನ್ರಿ? ನಿಮಗೆ ಯೋಗ್ಯತೆ ಐತೇನ್ರಿ? ತಾಕತ್ತಿದ್ರೆ ಹೇಳಿ, ನಾನೇ ಇದನ್ನೆಲ್ಲ ಖಾಲಿ ಮಾಡಿಸ್ಕೊಡ್ತೀನಿ. ಬೊಗಳೋ ನಾಯಿ ಕಚ್ಚಲ್ವಂತ ಹಂಗೆ ಬರೀ ಬೊಗಳೋದ್ರಿಂದ ನನಗೆ ಬೊಗಳೋದ್ರಲ್ಲಿ ಕಂಡ್ರೆ ಆಗಲ್ಲ. ಮಾಡೋಕ್ಕೆ ತಾಕತ್ತಿದ್ರೆ ಮಾಡಿ ತೋರಿಸು, ಇಲ್ಲ ಬಾಯಿ ಮುಟ್ಕೊಂಡು ನೀರು ಎರಡರಲ್ಲಿ ಮಾಡಬೇಕು. ಎರಡೂ ಬಿಟ್ಬಿಟ್ಟು ಈ ಖಾಲಿ ಡಬ್ಬಕ್ಕೆ ಕಲ್ಲು ಹಾಕ್ಕೊಂಡು ನಾವು ಊರವ್ರಿಗೆಲ್ಲ ಒಂದು ಡಬ್ಬ ಕೊಟ್ಬಿಟ್ಟು ಅಳ್ಳಾಡ್ಸೋ ಕೆಲಸ ಬೇಡ. ಇಲ್ಲಿವರೆಗೂ ಮಾಡಿ ಸಾಕು. ನೀವು ಅನ್ಯಾಯ ಏನೇ ಮಾಡಿದ್ರು ನಾನು ಈ ಮಣ್ಣಿಗೋಸ್ಕರ ಏನು ತ್ಯಾಗ ಬೇಕಾದ್ರೂ ಮಾಡ್ತೀನಿ, ಯಾವುದಕ್ಕೂ ಬೇಕಾದ್ರೂ ಸಿದ್ಧನಾಗಿದ್ದೀನಿ. ಅದರೊಳಗೆ ಯಾವ್ದು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ನೀವು ಫಸ್ಟು ಈ ಹಾಸ್ಪಿಟ್ಲ್ ಕ್ಲಿಯರ್ ಮಾಡ್ತೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಿ ಹಾಸ್ಪಿಟ್ಲು? ಯಾವ ನಮ್ಮ ಪಾಲಕ ಹಾಕಿದ್ರಿ? ಯಾರು ಗುತ್ತಿಗೆದಾರ? ಯಾವ ಮೆಟೀರಿಯಲ್ ಹಾಕಿದಿರಿ? ಎಷ್ಟು ಆಪ್ರೇಷನ್ ಆಯ್ತಾಯಿದೆ? ಒಂದು ಕೇಳಿದ್ರೆ ಮಾಹಿತಿ ಹಕ್ಕಲ್ಲಿ ಒಂದೇ ಒಂದು ದಾಖಲೆ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಹಾಂ, ಕೊಡ್ರಿ. ಸರ್ಕಾರದ ಜವಾಬ್ದಾರಿ. ನಾವು ಏನು ಕೇಳಿದ್ರು ನಿಮ್ಗೆ ಕೊಡೋ ಹಕ್ಕಿದೆ, ನಾವು ಕೇಳೋ ಹಕ್ಕಿದೆ, ನೀವು ಕೊಡೋ ಕಾನೂನಿದೆ. ಕೊಟ್ಟಿದ್ದೀರೇನ್ರಿ? ಚೀಟಿ ಬರೀ ಬೆಂಗಳೂರಿಗೆ ಕರಿ. ಕೇಳಿದ್ರೆ ಇಲ್ಲಿ ಹಾಸ್ಪಿಟ್ಲಿಗೆ ಕಟ್ತೀನಿ, ಮರ ಕಡಿಯೋದಲ್ಲ. ಕಡ್ದು ರುಚಿ ಸಿಕ್ಬಿಟ್ಟವೆ ಮರದ್ದು ದುಡ್ಡು ತಿಂದು. ಇವನ್ನು ಕಡ್ದು ತಿನ್ನಬೇಕು. ಒಂದು. ಎರಡನೇದು ಅಂದರೆ ಹಳೆ ಕಟ್ಟಡ ಹೊಡಿಬೇಕು. ಹಳೆ ಕಟ್ಟಡ ಹೊಡೆದ್ರೆ ಕಲ್ಲು ಸಿಗ್ತದೆ, ಸಿಮೆಂಟ್ ಸಿಗ್ತದೆ. ಇದನ್ಕಿಂತ ಇನ್ನೊಂದು ಕಾಂಪೌಂಡ್ಗೆ ಹಾಕ್ಬೇಕು. ಅಲ್ಲಿ ಹಳೆ ಕಲ್ಲಿಗೆ ಹೊಸ ಬಿಲ್ ಆಗಬೇಕು. ನೀವು ಮಾಡಿ ಅಭ್ಯಾಸ ಆಗದೆ. ಕೇಳಿದ್ರೆ ಭೂಮಿ ಒಳಗೆ ಕಲ್ಲು ಅಂತೀರಿ. ಅಧಿಕಾರಿಗಳು ಎಲ್ಲರನ್ನೂ ಬಿಟ್ಟು ನೀವೇ ಗಲಾಟೆ ಮಾಡಿಸ್ತೀರಿ. ಏನು ಮಾಡ್ಬೇಕು ಜನ? ಏನ್ರಿ ಮಾಡಬೇಕು? ನೀವು ಮೊದಲು ಹಾಸ್ಪಿಟ್ಲ್ ಕಟ್ಟೋದಕ್ಕಿಂತ ಮೊದಲು ಇರೋ ಹಾಸ್ಪಿಟ್ಲ್ ಸರ್ವ್ ಮಾಡಿರಿ. ಅವತ್ತು ನಿಮ್ಮ ಜವಾಬ್ದಾರಿ ನಾನು ಉತ್ತರ ಕೊಡ್ತೀನಿ. ಇಲ್ಲಿ ಏನೂ ಇಲ್ಲ. ಬೆಳಗ್ಗೆ ಒಂದು ಬೆಡ್ಶೀಟಿಗೆ ಹಾಕೊಂಬರೋದು 5 ಗಂಟೆಗೆ. ಏನೇನು ನಡೀತೋ? ನೀರು ಬರ್ತದ? ನೀರೇ ಇಲ್ಲ. ಅವನು ಯಾವನು ಬಿಟ್ಟಿದ್ನಲ್ಲ ಎಲ್ಲವನು. ಎಲ್ಲ ಮಾಡಿಬಿಡ್ತೀನಿ ಅಣ್ಣ. ಮಾಡಿಬಿಡ. ಆ ಹಾಸ್ಪಿಟ್ಲಲ್ಲಿ ನೀರಿಲ್ಲ ಅಂತ ನಿನ್ನ ಬಾಯಿಲೆ ನಿನಗೇ ಹೇಳ್ತಾರೆ ಅಂದಾಗ ನೀನು ಎಷ್ಟೋ ಮಟ್ಟಿಗೆ ನೀನು ಆಡಳಿತ ಐತೆ ಅಂತ ನೀನು ಒಂದು ಸಾರಿ ಮನೆಗೆ ಹೋಗಿ ಯೋಚನೆ ಮಾಡ. ಹಾಂ, ಅವೆಲ್ಲ ಬಿಡಿ. ಏನು 3 ಗಂಟೆ ಯಾರ ನೋಡೋರು ಯೂಟ್ಯೂಬಲ್ಲಿ, ಅಯ್ಯೋ ಏನು ಮಾಗಡಿ ಶಾಸಕರು ಏನು 3 ಗಂಟೆಗೆ ಹೋಯ್ತಾರಪ್ಪ ಅಭಿವೃದ್ಧಿಗೆ, ಅಯ್ಯೋ 4 ಗಂಟೆಗೆ ಹೋಯ್ತಾರಪ್ಪ, 7 ಗಂಟೆಗೆ ಹೋಯ್ತಾರಪ್ಪ, ನಿದ್ದೆನೇ ಮಾಡಲ್ವ ಅಂತಪ್ಪ. ನಿದ್ದೆ ಮಾಡೋದಲ್ಲ. ರಾತ್ರಿ 3 ಗಂಟೆಗೆ ಬಂದು ಎಲ್ಲೆಲ್ಲಿ ಏನೇನು ಸಿಗ್ತದೆ, ಯಾವ್ಯಾವ ಜಾಗದಲ್ಲಿ ಕಿತ್ತಾಕ್ಬೇಕು, ಯಾವ್ಯಾವ ಜಾಗದಲ್ಲಿ ಜರುಗಿಸ್ಬೇಕು, ಯಾರ್ಯಾರು ಬಾಯಿ ಮುಚ್ಚಿಸ್ಬೇಕು ಅಂತ ಬರೋ ಟೈಮ್ ಬಿಟ್ರೆ ಇದು ಉದ್ಧಾರ ಅಭಿವೃದ್ಧಿ ಕಾರ್ಯಕ್ರಮದ ಅಲ್ಲ. ಅದನ್ನು ಶಾಸಕರು ಎಲ್ಲೇ ಕರೆದ್ರು ನಾವು ಹೇಳ್ತೀವಿ. ಅಭಿವೃದ್ಧಿ ತೋರಿಸ್ಬೇಕು ಅಂದರೆ ನೀವು ಮುಂದಿನ ಕೆಲಸ ಆಮೇಲೆ ಇರಲಿ. ಕಟ್ಟಡಗಳು ಮಾಗಡಿ ತಾಲೂಕಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು 10 ಒಂದು ರೀಸರ್ಚ್ಗೆ ಹೋಗೋ ಜಾಗ ಬೇಡವೇನ್ರಿ? ಒಂದು ವಿಸರ್ಜನೆ ಮಾಡುವಂಥ ಜಾಗ ಇಲ್ವಲ್ರಿ? ತಾಲೂಕು ಆಫೀಸಲ್ಲಿ ಬೋಲ್ಡ್ ಹಾಕಿದ್ರಿ, ಯಾರೂ ಬರಬೇಡಿ, ಉತ್ಸವಕ್ಕೆ ಬರಬೇಡಿ, ಕಕ್ಸ್ ಹೋಗಿ ಬರಬೇಡಿ ಅಂತ. ಇದಕ್ಕಿಂತ ನಾಚಿಕೆ ಯಾವುದಾನ ಜಾಗ ಇದ್ರೆ ಹೇಳ್ರಿ. ಹಾಂ, ಕಾಲೇಜ್ ಹತ್ರ ಅಲ್ಲೊಂದು ಹಾಕಿದಿರಿ. 4-5 ವರ್ಷ ಆಯಿತು. ಜಾಡ್ ಕಟ್ಕೊಂಡು ಕೂತದೆ, ಬಾಗಿಲಿಲ್ಲ, ಕಿಟಕಿ ಇಲ್ಲ. ಏನು ಕಾಲೇಜ್ ಮಕ್ಕಳಲ್ಲಿ ಹೋಗ್ಬೇಕು? ಹಾಂ, ಅದು ಎಳ್ನೇದಾಯ್ತನ್ರಿ. ಬಾಳೆಹಣ್ಣು ಮಂಡಿಲಿ ಅಲ್ಲಿ ಬೀಗ 6 ವರ್ಷ ಆಗೋಯ್ತು. ಆ ಕಿಟಕಿಲಿ ಪಡ್ಕಿಲೆಲ್ಲ ಉಚ್ಚ ಉಳಿತಾರೆ. ಅದಕ್ಕೆ ಆ ಜಾಗಕ್ಕೆ ಮಾರ್ಕೆಟ್ಗೆ ಒಂದು 10 ಅಂಗಡಿನ ಆ ವಾಸನೆಗೆ ಬಿಟ್ಟುಬಿಟ್ಟವ್ರೆ. ಇದನ್ನು ಕ್ಲೀನ್ ಮಾಡಿಸಿದ್ರಿ. ಏನಾರ ಹೇಳ್ಬೇಕಾದ್ರೆ ನ್ಯಾಲಿಗೆ ತಿನ್ನಲ್ಲಿ ಅನ್ನ ತಿನ್ನ ಮಾತು ಸರಿಯಾಗಿ ಬರಬೇಕು. ಚರ್ಚೆಗೆ ಕರೆದಾಗ ಮಾತಾಡೋದು. ಚರ್ಚೆಗಲ್ಲ, ಇವ್ರ ಅಭಿವೃದ್ಧಿಗೆ 4-5 ಒಂದು ಶೌಚಾಲಯಗಳಿಲ್ಲ ಅಂತ ನೀನು ತಾಲೂಕಲ್ಲಿ ಹೇಳ್ಬೇಕಾದ್ರೆ ನಿನ್ನ ಅಭಿವೃದ್ಧಿ ಇದೆಯಲ್ಲ ಬೆಂಕಿ ಆಗ್ತದೆ. ಯಾವುದು ಅಭಿವೃದ್ಧಿ? ಇವತ್ತು ನೀನು ಅಭಿವೃದ್ಧಿ ಮಾಡಿದರೆ ನಾನು ಇವತ್ತು ಆಪ್ರೇಷನ್ ಮಾಡಿಕೊಂಡು ಇವತ್ತು ನಾನು ರೆಸ್ಟ್ ಮಾಡೋ ಕಾಲದಲ್ಲಿ ನಾನು ಬಂದು ನಿಮ್ಮನ್ನೆಲ್ಲ ಕರೆಸಿ ಈ ಮಣ್ಣಿನ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತಾ? ಇವತ್ತು ಎಲ್ಲ ಮಾಡಿ ಮೆಟ್ಲೊಡ್ದು ಇವತ್ತು ಕೆಂಪೇಗೌಡರು ಶಿಲೆ ಕೀಳ್ಬೇಕು ಅಂತ ಎಲ್ಲಿಗೆ ಇಡ್ತಾ ಇದ್ದೀರಿ? ಅಲ್ಲಿ ಮುಂದೆಗಡೆ ಎಲ್ಲ ಒಂದು 30-40 ಅಡಿ ಪಕ್ಕದಲ್ಲಿ ಇಡ್ತಾ ಇದ್ದೀರಿ. ಯಾವ ಜಾಗ ಅದು? 3 ಮೂಲೆ 3 ದಾರಿ ಕೂಡ ಜಾಗದಲ್ಲಿ ಇಕ್ತಾ ಇದ್ದೀರಿ. ಹಾಂ,
ಆ ಕೆಂಪೇಗೌಡ್ರಿಗೆ ಬಂದು ನಿಮ್ಮದೇ ಒಂದು ಇಕ್ಕೊಂಬಿಟ್ರಿ ಅಲ್ಲಿ, ನೀವೇ ಇಕ್ಕೊಂಬಿಟ್ರಿ ಒಂದು ಅಲ್ಲಿ, ನಾನೇ ಸಪೋರ್ಟ್ ಮಾಡಿ ಚಪ್ಪಾಳೆ ಹೊಡಿತೀನಿ. ಬೇಡ ಇಕ್ಲಿ, ಯಾಕಂದ್ರೆ 3 ದಾರಿ ಅದು ಏನಾಯ್ತದ ಮುಂದಕ್ಕೆ ಗೊತ್ತಿಲ್ಲ. ಇಕ್ಕೊಳ್ಳಿ, ನೀವೇ ಇಕ್ಕೊಳ್ಳಿ ಸ್ವಾಮಿ. ಯಾಕಂದ್ರೆ ನಾನು ಇಕ್ಕೊಂಬಿಡ್ತೀನಿ. ಈಗ ಯಾಕಂದರೆ ಇವ್ರು ಇಕ್ಕೋತಾರೆ, ಇದ್ರೊಳಗೇನು ಯಾವುದೋ ಏನೋ ಡೌಟ್ ಇಲ್ಲ. ಯಾಕೆಂದರೆ ಕೋತಿ ಕಟ್ಟೆ ಮುಚ್ಚಿಬಿಟ್ಟು ಹೆಸರಿಕೊಂಡು ಪುಣ್ಯಾತ್ಮರು ಇವರು. ಇನ್ನು ಇದ್ರ ಮೇಲೆ ಇವ್ರದ್ದೊಂದು ಶಿಲೆ ಇಕ್ಕೊಂಡ್ರೆ ಬಿಡ್ತಾರ, ಇಕ್ಕೋತಾರೆ. ಕೆಂಪೇಗೌಡ್ರನ್ನ ಅವ್ರು ಇಕ್ಕೋದಿರಲಿ, ಅದಾಗಲ್ಲ. ಹಂಗಾಗಿ ಕೆಂಪೇಗೌಡರು ಅಲ್ಲೇ ಇರ್ತಾರೆ. ಕೆಂಪೇಗೌಡ್ರ ಕಿತ್ತಗಾಲದಲ್ಲಿ ಹಂಗೂ ಆದರೆ ಅದೇ ಕೆಂಪೇಗೌಡ್ರ ತಂದು ಅಲ್ಲೇ ನಿಲ್ಲಿಸ್ತೀನಿ. ಅದು ನನ್ನ ಶಬ್ದ ಅಂತ ಹೇಳ್ತಾ, ಇವತ್ತು ಬಂದಂಥ ಮಾಧ್ಯಮ ಮಿತ್ರರಿಗೂ, ಹಿರಿಯರಿಗೂ, ಚಿಂತರಿಗೂ, ನನ್ನ ನಮ್ಮ ಕರೆಗೆ ಹೋಗ್ಕೊಟ್ಟಂಥ ಎಲ್ಲ ತಾಯಿಯಂದಿರಿಗೂ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳಿಗೂ ಒಂದು ನನ್ನ ನಮಸ್ಕಾರ. ಚರ್ಚೆಗೆ ನಮ್ಮನ್ನು ಕರೆದಿದ್ದಾರೆ. 4ನೇ ತಾರೀಕು ಬರ್ತಾಯಿದ್ದೀವಿ. ಇಲ್ಲ, ಎಲ್ಲಿ ಕರೀತಾರೋ ಅಲ್ಲಿ ಬರ್ತೀವಿ. ಪುರಸಭೆಗೋ ಅಲ್ವ. ನಿಮ್ಮ ಇದರಲ್ಲಿ ಪ್ರತಿಮೆ ತೆಗಿಬಾರ್ದು ಅಂತ. ಪ್ರತಿಮೆ ತೆಗಿಯೋಕ್ಕೆ ಹೆಂಗಾಗುತ್ತೆ? ತೆಗಿತೀವಿ ಅಂತ ಹೇಳ್ತಾರೆ. ಚರ್ಚೆ ಅಂತ ಕರೆದಿದ್ದಾರೆ. ಇವಾಗೇನೋ ಎಲ್ಲಿಗೆ ಅಂತ ಈಗೇನ ಓಲಿ ಆ ಜಾಗನ ಅಮಾಯಿಂಟ್ಮೆಂಟ್ ಮಾಡಿದ್ದಾರೆ. ಇಷ್ಟು ಕೊಡ್ತಾ ಇದ್ದೀವಿ ಕೆಂಪೇಗೌಡ ಜಾಗದಲ್ಲಿ, ಇಂಥ ಜಾಗದಲ್ಲಿ ಮಾಡ್ತೀವಿ, ಇಷ್ಟು ಕುಂಟೆ ಇಷ್ಟು ಎಕರೆ ಅಂತಲೇ ಮಾಡಿದ್ದಾರೆ. ಪಾರ್ಕ್ ತೋರಿಸಿದ್ದಾರೆ, ಆರ್ಡ್ರ್ ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಏನು ಇವ್ನು ಹೆಂಗೆ ಬೇಕಂಗೆ ಮಾಡಿಬಿಟ್ರೆ ಈಗ ಹೋಗ್ಲಿ 3 ದಾರಿ ಕುಡಿದ್ವಿ ಅಲ್ಲಿ ಮಾಡ್ತಾಯಿದ್ರಿ. ಯಾಕೆ ಅವರೇ ಕೆಂಪೇಗೌಡ್ರ ಜಾಗದಲ್ಲಿ ಕೆಂಪೇಗೌಡ್ರ ಮಣ್ಣಲ್ಲಿ ಕ್ವಾಟೆ ಮೇಲೆ ನಿಲ್ಲಿಸ್ಬೇಕ್ರಿ? 3 ದಾರಿ ಹೋಗೋ ಮಣ್ಣುಗೆಲ್ಲ ನಿಲ್ಲಿಸೋದು ಬೇಕಾದ್ರೆ ನೀವೇನು ಬೇಕಾದ್ರೆ ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾವು ಯಾಕಳನ ಆ ಜಾಗದಲ್ಲಿ ಮಾಡೋಕ್ಕೆ ಬಿಡೋಕ್ಕಾಗುತ್ತಾ? ಯಾರನ್ನ ಒಪ್ತಾರಾ? ಅದಕ್ಕೇನು ಗೌರವ ಇಲ್ವೇನ್ರಿ? ಮಾಗಡಿ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆಸ್ಪತ್ರೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಜಾಗ ಹೊರತುಪಡಿಸಿ ಬೇರೆ ಜಾಗ ಇರಲೇ ಇಲ್ವಾ ಅಂತ ಪೂರ ಇದೆ. ಅವ್ರಿಗೇನು ಅಂದರೆ ಕೋಟೆ ವಿಷಯದವಾಗಿ ನಾವು ಹೈಕೋರ್ಟಿಗೆ ರಿಟ್ ಹಾಕಿದ್ಮೇಲೆ ಕೆಂಪೇಗೌಡರು ಶಿಲೆ ತೆಗಿಬೇಕು ಅಂತ ಕಾರಣ ಬಿಟ್ಟರೆ ಇನ್ನು ಬೇರೆ ಯಾವ ಉದ್ದೇಶವೂ ಇಲ್ಲ. ಈಗ ಮರ ಕಡಿಬಾರ್ದು, ಹಾಸ್ಪಿಟ್ಲು ಕಟ್ಟಬಾರ್ದು ಅಂತ ಈಗ ಆದೇಶ ಸರ್ಕಾರ ಕೋರ್ಟ್ ಆದೇಶ ಬಂದ ಮೇಲೆ ಅದನ್ನು ತೆಗಿಯೋದೇನಿದೆ? ಈಗ ಉದ್ದೇಶಪೂರ್ವಕ ಚರ್ಚೆ ಕರೆದ್ರೆ ಚರ್ಚೆ ಮಾಡೋಣ. ಅವ್ರು ಏನು ಅಂದರೆ ಈಗ ಕೃಷ್ಣಪ್ಪನವರು ಅಲ್ಲಿ ಬಂದಾಗ ಇಲ್ಲಿ ಇದನ್ನು ತೆಗೆದುಬಿಟ್ರೆ ಕೃಷ್ಣಪ್ಪನವರು ಕೆಂಪೇಗೌಡರ ಸಲ ಯಾವ ಧರ್ಮನೂ ಮಾಡಬಾರ್ದು, ಆವಾಗ ನಾವು ಏನು ಮಾಡಿದ್ರು ಯಾರೂ ಕೇಳೋರಿಲ್ಲ ಅನ್ನೋ ಒಂದು ಅವರಲ್ಲಿ ಒಂದು ಮನಸ್ಸಲ್ಲಿ ಇರಬಹುದು. ಆದರೆ ಮಾಗಡಿ ಸುತ್ತ ಹೆಸರು ಮುಗ್ಸಕ್ಕೆ ಇವ್ರು ಯಾರ್ರೀ? ಕೆಂಪೇಗೌಡರ ಹೆಸರು ಅಜರಾಮರವಾಗದೆ. ಇವ್ರಂತ 100 ಜನ ಹುಟ್ಟರು ಅಳ್ಸೋಕ್ಕಾಗಲ್ಲ. ನನ್ನ ಹೆಸರು ಅಳ್ಸೋಕ್ಕೆ ನಾನೇನು ಬಂದು ಇವತ್ತೇನು ಬೆಳಗಿನ ಕಡಲೆಪುರಿ ತಿನ್ಕೊಂಬಂದಿದ್ದು. ನಾನು ಹೋರಾಟದಲ್ಲಿ ನಾನು ಅತಿ ಎತ್ತರಕ್ಕೆ 1000 ಬೋಲ್ಡಲ್ಲಿ ನನ್ನ ಹೆಸರು ಹಾಕೊಂಡು ಬೆಳೆದಿದ್ದೆ. ನಾನೇನು ಮುಗಿಸೋದು ಇವನು ಹಂಗೆ ಮುಗ್ಸಂಗಿದ್ರೆ ಕೈ ಹಾಕೋದಿರ್ಲಿ ಸರ್, ಇಲ್ಲಿ ಬೇರೆ ಕಡೆ ಬದಲಾಯಿಸೋದಿರ್ಲಿ. ಹಾರ ಇಟ್ಟಿದಾರಲ್ಲ ಇವಾಗ ಮೆಟ್ಟಿಲಿಗೆ, ಅದಕ್ಕೆ ಏನಾದರೂ ಆ್ಯಕ್ಷನ್ ತಗೊಂಡಿದಾರ? ಈಗ ನಾವು ಕೋರ್ಟ್ ಆದೇಶ ಅವ್ರು ಕರೆದಿರೋದ್ರಿಂದ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಕೆಂಪೇಗೌಡರ ವಿಷಯದಲ್ಲಿ ಇವತ್ತು ಚರ್ಚೆ ಇಲ್ಲ. ಅವ್ರು ಏನು ಅಂದರೆ ಇಂಥ ದಿನ ಹಿಂಗೆ ಮಾಡಿದಾರಲ್ಲ ಅಂತ ಒಂದು ನೋವಿನ ವ್ಯಥೆ. ಕೆಂಪೇಗೌಡರು ತೆಗಿತಾರೋ ತೆಗಿಯಲ್ವೋ, ನಾಳೆ ಸರಿ ಹೋಗ್ತಾರೋ ಸರಿ ಹೋಗಲ್ವೋ, ನಾವು ಇಲ್ಲಿ ಚರ್ಚೆಗೆ ಬರ್ತಾಯಿದ್ದೀನಿ. 4ನೇ ತಾರೀಕು ಚರ್ಚೆ ಬಂದಾಗ ಕೆಂಪೇಗೌಡರ ವಿಷಯ ಬಿಟ್ಟರೆ ಬೇರೆ ಚರ್ಚೆ ಇಲ್ಲ. ಸೆಕೆಂಡ್ ಆಗಲಿ ಸರ್, ಅದು ಆದ್ರೆ ಈಗ ಆಗಿದೆಯಲ್ಲ, ಅವಘಡ ಆಗಿದೆಯಲ್ಲ, ಮಾಡಿದಾರ ಕಿಡಿಗೇಡಿಗಳು, ಅವ್ರಿಗೇನು ಶಿಕ್ಷೆ? ಕಿಡಿಗೇಡಿಗಳು ಮಾಡಿದ್ರ, ಅಧಿಕಾರಿಗಳು ಮಾಡಿದ್ರ, ಅಥವಾ 7 ಮಾಡಿಸಿದ್ರ, ಅದು 4ನೇ ತಾರೀಕು ಚರ್ಚೆಗೆ ಬರ್ತದೆ. ಪುರಸಭೆ ಅಧಿಕಾರಿ. ಒಟ್ಟಾರೆ ನಿಮ್ಮ ನಿಲುವು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಸ್ಥಳಾಂತರ ಆಗಬಾರ್ದು. ಅದು 100ಕ್ಕೆ 100. ಆಸ್ಪತ್ರೆ ಕಟ್ಟಡಕ್ಕೆ ನಮ್ಮ ಅಡ್ಡಿ ಇಲ್ಲ ಅಂದರೆ ಕಟ್ತಾರೆ, ಅದಕ್ಕೂ ಷರತ್ತಿಗೆ ಬರಲಿ. ಮತ್ತೆ ಈ ಮರಗಳನ್ನು ತೆಗಿಬಾರ್ದು. ಹಂಗಲ್ಲ ಸಮಯ ಅಭಿವೃದ್ಧಿ ಅಂತಾರಲ್ರಿ, ಅದನ್ನಾರು ಚರ್ಚೆ ಮಾಡಿರಿ. ಆಯ್ತು, 2028 ನಾನು ಮರ ಕಡ್ದು ಹಾಸ್ಪಿಟ್ಲಿಗೆ ಕಟ್ಟಿಬಿಡ್ಲಿರಿ. ಸಾರ್ವಜನಿಕ ನಾನು ವಿರೋಧಿ ಅಲ್ಲ ರೀ. ನೀವೆಲ್ಲ ಹಾಳು ಮಾಡೋದು ಬಿಟ್ರೆ ಕಟ್ಟಿರೋದು ಯಾವುದ್ರಿ? ಪಶು ಆಸ್ಪತ್ರೆ ಇಲ್ಲ, ಹೊಡೆದಾಕ್ಬಿಟ್ರಿ. ಡಾಕ್ಟರ್ ಅಂಬೇಡ್ಕರ್ ಭವನ ಹೊಡೆದಾಕ್ಬಿಟ್ರಿ. ಮಹಾತ್ಮ ಗಾಂಧಿ ಶಿಲೆ ಕಿತ್ತಾಕ್ಬಿಟ್ರಿ. ಎಲ್ಲರೂ ಶಿಲೆನೂ ಕಿತ್ತಾಕ್ಬಿಟ್ರಿ. ಆಯಿತಾ? ಅಲ್ಲೆಲ್ಲೋ ರೇವಣ್ಣವ್ರು ಒಂದು ರೇಷ್ಮೆ ಭವನ ಅಂತ ಕಟ್ಟಿದ್ರು, ರೈತರ ಭವನ, ಅದು ಗುರುಭವನ ಅಂತ, ಅದನ್ನು ಹೊಡೆದಾಕ್ಬಿಟ್ರಿ. ಎಲ್ಲವನ್ನೂ ಹೊಡೆದಾಕೊಂಡು ಬಂದುಬಿಟ್ರೆ ಇವಾಗ ಮಾರ್ಕೆಟು ಅಲ್ಲೆಲ್ಲೋ ಕೂಲಿ ಮಾಡ್ತಿದ್ದ ಜನ ಇವತ್ತು ರಾತ್ರಿ ಆಗಲು ಕಣ್ಣೀರು ಹಾಕ್ತಾರೆ, ಅದನ್ನು ಹೊಡೆದಾಕ್ಬಿಟ್ರಿ. ಏನು ಬಿಟ್ಟಿದ್ದೀರಿ ನೀವು? ಅವನ್ನೆಲ್ಲ ಹೊಡೆದಾಕ್ಬರು. ಈ ರೀಸರ್ಚ್ಗೆ ಹೋಗಿ ವಾಸನೆ ಹೊಡೆದ ಬಾತ್ಮರ ಹೊಡೆದಾಕ್ರಿ. ಇವನ್ನ ಯಾಕ್ರಿ ಹೊಡಿತೀರಿ?
ಅದನ್ನು ಮಾಡೋದು. ನೀವು ಆ ವಾಸನೆ ಹೋದರೆ ಅದೆಲ್ಲ ಒಂದು ಜನ ಪಕ್ಕದವ್ರು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಅದನ್ನು ಮಾಡಿ. ಯಾತಕ್ಕೆ ಸುಮ್ಮನೆ ಮಾಡಬಾರ್ದು ಮಾಡಿದೆ ಏನು ಅಭಿವೃದ್ಧಿ ಮಾಡಿದ್ದೀರಿ? ದುರ್ಬೀನ್ ಹಾಕೊಂಬಂದ್ರು. ಇವತ್ತೇನಾರ ಬೇರೆ ತಾಲೂಕು ಕಂಪೇರ್ ಮಾಡಿರಿ. ಅಲ್ಲಿ ಬೇರೆ ತಾಲೂಕಲ್ಲಿರುವಂಥ ಕಟ್ಟಡಗಳು, ಅಲ್ಲಿರೋ ಈ ವ್ಯವಸ್ಥೆಗಳು ಒಂದೇ ಒಂದು ಭಾಗದಲ್ಲಿದೆ ಅಂತ ನೀವು ಪ್ರೂವ್ ಮಾಡಿರಿ. ಒಂದೇ ಒಂದು ಪ್ರೂವ್ ಮಾಡಿರಿ.